ನಮಸ್ತೆ. ನಾನು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಒತ್ತಡದ ಕೆಲವು ಉದಾಹರಣೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈ ಉದಾಹರಣೆಯನ್ನು ತಿಳ್ಕೊಂಡು ಕೂಡಲೇ ಇದು ನನಗೆ ಸಂಬಂಧಪಟ್ಟಿದ್ದಪ್ಪ ಅಂತ ಯಾರು ಸಹಿತ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ ಉದಾಹರಣೆಗಳ ಕ್ರಾಸ್ ಸೆಕ್ಷನ್ ಆಫ್ ದಿ ಸೊಸೈಟಿ, ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಉದಾಹರಣೆಗಳನ್ನು ತಗೊಂಡು ಇಲ್ಲೇ ನಾವು ನೋಡ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ. ಎಷ್ಟೋ ಸಲ ಅದು ನಮಗೆ ಸಂಬಂಧಪಟ್ಟಿದ್ದು, ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಅನಿಸುತ್ತೆ. ಆದರೆ ಯಾರ್ದು ವ್ಯಕ್ತಿಗತ ಸಂಬಂಧ ಇಲ್ಲ. ಒತ್ತಡ ಸಂಬಂಧಗಳನ್ನು ಹಾಳು ಮಾಡುತ್ತೆ. ಸಂಬಂಧ ಇಲ್ಲೊಬ್ಬರು ಸಾಹೇಬರಿದ್ದಾರೆ, ಕ್ಲಾಸ್ ಒನ್ ಆಫೀಸರ್. ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಮನೆಗೆ ಬರಬೇಕಾತಪ್ಪ ಅಂದರೆ ಮನೆಯೊಳಗೆ ಸಣ್ಣ ಮಗು ಅಪ್ಪ ಬಂದ ಕೂಡಲೇ ಅಪ್ಪ ಬಂದರು ಅಂಥೇಳಿ ಸಮೀಪ ಹೋಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆದರೆ ಆ ಸಾಹೇಬರ ಮುಖ ನೋಡಿದ ಕೂಡಲೇ ಒಂಥರ ದುಮು ಅಂತಿರುತ್ತೆ. ಅದಕ್ಕೆ ಆಕೆ ಏನು ಮಾಡ್ತಾಳೆ, ಮಗುವನ್ನು ದೂರ ಸರಿಸ್ತಾಳೆ. ಬೇಡ ಅಪ್ಪಗೆ ಅವರಿಗೆ ರೆಸ್ಟ್ ಬೇಕು, ಅವ್ರ ಹತ್ರ ಹೋಗಬೇಡ ಅಂತ ಮಗುವನ್ನು ದೂರ ಸರಿಸ್ತಾಳೆ. ಸಾಹೇಬರು ಬಡ ಬಂದು ತಮ್ಮ ಬ್ರೀಫ್ ಕೇಸ್ ಸೋಫಾ ಮೇಲೆ ಹೋಗ್ಕೊಟ್ಬಿಟ್ಟು ರೂಮ್ನೊಳಗೆ ಹೋಗಿ ಆರಾಮ್ ಕದ ಹಾಕ್ಕೊಂಡು ಮಲ್ಕೊಂಡು ಬಿಡ್ತಾರೆ. ಆಫೀಸಿನಲ್ಲಿಯ ಸಮಸ್ಯೆಗಳು, ತಮ್ಮದು ಉದ್ಯೋಗದಲ್ಲಿಯ ಸಮಸ್ಯೆಗಳು ಏನೇನು ನಿರ್ಮಾಣ ಆಗಿದೆ, ಅದನ್ನು ಆ ಕಾರಣಕ್ಕೆ ಒತ್ತಡ ನಿರ್ಮಾಣ ಆಗಿದೆ, ಅದು ಮನೆಗೆ ಬಂದ ತಕ್ಷಣ ಹೆಂಡತಿ ಮಕ್ಕಳಿಂದ ದೂರ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಸಂಬಂಧಗಳನ್ನು ಯಾವಾಗ ಒಂದ್ಸಲ ಆದರೆ ಬೇರೆ ಅಪ್ಪ, ದಿನ ಬೆಳಗಾರಿ ಇದೇ ಸಮಸ್ಯೆ ನಿರ್ಮಾಣ ಆಯಿತಾ ಸಂಬಂಧಗಳ ಮೇಲೆ ಹೊಡೆತ ಬೀಳುತ್ತೆ. ಎಲ್ಲೊಂದು ಆಫೀಸ್ ಇದೆ. ಇನ್ನೊಂದು ಉದಾಹರಣೆ, ಆಫೀಸು ಸಾಮಾನ್ಯವಾಗಿ 10-10:30 ಪ್ರಾರಂಭ ಆಗುತ್ತೆ. ಕೆಲವು ಮಂದಿ ಕಸ್ಟಮರ್ಸ್ ಬರ್ತಾರೆ. ಸಾಮಾನ್ಯ ಬ್ಯಾಂಕ್ಸ್ ಇರ್ಬೋದು, ಫೈನಾನ್ಷಿಯಲ್ ಆರ್ಗನೈಸೇಷನ್ಸ್ ಇರ್ಬೋದು, ಅಲ್ಲೇ ಕಸ್ಟಮರ್ಸ್ ಬರ್ತಾರೆ. ಸುಮಾರು 11-11:30 ಕಸ್ಟಮರ್ಸ್ ಬರ್ತಾರಪ್ಪ. ಬಂದು, ಸರ್ ನನಗೆ ಸ್ವಲ್ಪ ಲೋನ್ ಬೇಕಾಗಿದೆ ಅಂತ. ಆಯಿತು, ಅಡ್ಡಿಲ್ಲ. ಇದು ಅಪ್ಲಿಕೇಶನ್ ಕೊಡ್ತಾನೆ ಅಲ್ಲಿರ್ತಕ್ಕಂಥ ವ್ಯಕ್ತಿ, ಕ್ಲರ್ಕ್. ಅಪ್ಲಿಕೇಶನ್ ತುಂಬಿ ಕೊಡ್ತಾರೆ. ಸರ್ ನನಗೆ ಲೋನ್ ಬೇಕು. ಆಯಿತು, ಅಡ್ಡಿಲ್ಲ, ಇಟ್ಟು ಹೋಗ್ರಿ, ಆಮೇಲೆ ಮಾಡಿ. ಇಲ್ಲ ಸರ್ ಸ್ವಲ್ಪ ಅರ್ಜೆಂಟ್ ಇದೆ. ಏನು ರೀ ಅದು ಅರ್ಜೆಂಟ? ಆ ಅವಸರದಲ್ಲಿ ಆಗಲ್ಲ ರೀ. ಇಲ್ಲರಿ, ಸ್ವಲ್ಪ ಮನೆಯೊಳಗೆ ಸಮಸ್ಯೆ ಇತ್ತು, ಬೇಕು. ಅಲ್ಲರಿ ಅರ್ಜೆಂಟ್ ಇತ್ತಪ್ಪ, ಸಾಹೇಬರು ಬಿಟ್ಟು ಆಗ್ಬೋದು. ಅಂದರೆ ತನ್ನ ಕೆಲಸವನ್ನು ಕಸ್ಟಮರ್ಸ್ ಜೊತೆಗೆ ಶಾಂತ ರೀತಿಯಿಂದ ಮಾತಾಡುವಲ್ಲಿ ತನ್ನ ಜವಾಬ್ದಾರಿಯನ್ನು ಸಾಹೇಬರಿಗೆ ವರ್ಗಾವಣೆ ಮಾಡ್ತಾನೆ. ಯಾವಾಗದು? ಬೆಳಗ್ಗೆ 11-11:30 ಹೊತ್ತಿಗೆ. 10:00 ಆಫೀಸ್ ಚಾಲು ಆಗಿದೆ, 11-11:30 ಈ ಥರದ ಬಿಹೇವಿಯರ್ ಇರುತ್ತೆ ಕೆಲವು ಕಡೆ. ನಮ್ಮದು ಸ್ಟಾಫ್ಗಳದ್ದು ಅದು ಯಾವುದೇ ಥರದ ಉದ್ಯೋಗ ಇರ್ಬೋದು, ಅಲ್ಲಿ ಆಫೀಸ್ ಕಸ್ಟಮರ್ಸ್ ಜೊತೆಗೆ ಈ ಥರದ ನಡವಳಿಕೆ ಇರುತ್ತೆ. ಏನೋಪ್ಪ ಸಂಜೆ 4:30-5 ಗಂಟೆ ಅಲ್ಲಿಗೆ ಬಂದಿದೆ, ಸಂಜೆ ತನಕ ಕೆಲಸ ಮಾಡಿ ಸುಸ್ತಾಗಿದೆ, ಆವಾಗ ಈ ಥರ ನಡವಳಿಕೆ ಇದ್ದರೆ ಸ್ವಲ್ಪ ಅದು ಎಕ್ಸೆಪ್ಟಬಲ್. ಆದರೆ ಮುಂಜಾನೆ 11-12 ಈ ಥರ ನಡವಳಿಕೆ ಇದ್ದರೆ ಇಂಥ ವ್ಯಕ್ತಿ ಮನೆಯ ಸಮಸ್ಯೆಗಳನ್ನು ಆಫೀಸಿಗೆ ತಗೊಂಡು ಬಂದಾನೆ. ಹೆಂಡತಿ ಮಕ್ಕಳ ಜೊತೆಗಿನ ಪ್ರಾಬ್ಲಮ್ಸ್ಗಳ ನಿರ್ಮಾಣ ಆಗಿರುತ್ತೆ. ಆ ಒತ್ತಡ ತಲೆಯನ್ನು ಬಿಸಿ ಮಾಡಿದೆ. ಆಫೀಸ್ಗಳಲ್ಲಿ ಅದನ್ನು ಸರಿಯಾಗಿ ತಾಳ್ಮೆಯನ್ನು ಕಳ್ಕೊಂಡು ಕಸ್ಟಮರ್ಸ್ ಜೊತೆಗೆ ಬಿಹೇವ್ ಮಾಡ್ತಾನೆ. ಅದಕ್ಕೆ ಒತ್ತಡ ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಅಲ್ಲಿ ಸಂಬಂಧಗಳನ್ನು ಹಾಳು ಮಾಡುತ್ತೆ. ವಿ ಹ್ಯಾವ್ ಟು ಮ್ಯಾನೇಜ್ ದ ಸ್ಟ್ರೆಸ್. ಪುನಃ ನಾವು ಒತ್ತಡವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಪಾರ್ಟಿಸಿಪೇಟ್ ಇನ್ ಯೋಗ, ನಿರಂತರ ಯೋಗ ಆಫ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ. ಧನ್ಯವಾದಗಳು.